ರಾಜಕಾರಣಿಗಿಂತ ಹೆಚ್ಚಾಗಿ ವಾಜಪೇಯಿ ಅವರು ಒಬ್ಬ ಕವಿಯಾಗಿದ್ದು ಅವರ ಪದಗಳನ್ನು ಸರಳವಾಗಿ ಬಳಸುತ್ತಿದ್ದರು. ಅವರ ಭಾಷಣವು ಕಾವ್ಯದಿಂದ ತುಂಬಿತು, ಸಂಸತ್ತು ಮತ್ತು ಸಾರ್ವಜನಿಕರನ್ನು ಆಕರ್ಷಿಸುತ್ತಿತ್ತು. ಅವರ ನಡೆ, ನುಡಿ, ಆಚಾರ ಮತ್ತು ವಿಚಾರ ಇಂದಿಗೂ ಎಂದೆಂದಿಗೂ ಅಜರಾಮರವಾಗಿವೆ ಮತ್ತು ಕೆಲವು ಇಂದಿಗೂ ಪ್ರಸ್ತುತವಾಗಿವೆ ಹಾಗೂ ಪ್ರೇರಣೆಯಾಗಿವೆ ಎಂದು ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಸೋಮನಾಥ್ ಪಾಟೀಲ್ ಹೇಳಿದರು. ಭಾರತ ರತ್ನ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ಶತಮಾನೋತ್ಸವ ಅಭಿಯಾನದ ಪ್ರಯುಕ್ತ ಬಿಜೆಪಿ ಜಿಲ್ಲಾ ಘಟಕ ಹಾಗೂ ಅಟಲ್ ಶತಮಾನೋತ್ಸವ ಸಮಿತಿ ವತಿಯಿಂದ ಆಯೋಜಿಸಿದ್ದ ಅಟಲ್ ವಿರಸಾತ್ ವಾಕ್ಥಾನ್ ಚಾಲನೆ ನೀಡಿ ಅವರು ಮಾತನಾಡಿದರು. ಅಟಲ್ ವಿರಸಾತ್ ವಾಕ್ಥಾನ್ ಬೀದರ್ ನಗರದ ರೋಟರಿ ವೃತ್ತದಿಂದ ಪ್ರಾರಂಭಗೊಂಡು ಸರ್ಕಾರಿ ಆಸ್ಪತ್ರೆ ವೃತ್ತ, ಅಂಬೇಡ್ಕರ್ ವೃತ್ತ, ಭಗತ್ ಸಿಂಗ್ ವೃತ್ತದಿಂದ ಸಾಗಿ ಶಿವಾಜಿ ವೃತ್ತದ ಬಳಿ ಮುಕ್ತಾಯಗೊಂಡಿತು. ವಾಜಪೇಯಿ ಅವರ ಪ್ರತಿ ಭಾಷಣವು ತೀಕ್ಷ್ಣವಾದ ಒಳನೋಟ, ಹಾಸ್ಯ ಮತ್ತು ಘನತೆಯತ್ತ ಕೂಡಿರುತ್ತಿತ್ತು. ಅವರ ಅಪ್ರತಿಮ ಕವಿತೆ ಮಸ್ತಕ್ ನಹಿ ಝುಕೇಗಾ ಬಹೆ ಒತ್ತಡಗಳ ವಿರುದ್ಧ, ವಿಶೇಷವಾಗಿ ಕಾಶ್ಮೀರದ ಮೇಲೆ ಭಾರತದ ದೃಢ ಸಂಕಲ್ಪವನ್ನು ಧೈರ್ಯದಿಂದ ಪ್ರತಿಪಾದಿಸಿತು ಎಂದರು. ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ, ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ. ಭಾರತ ಕಂಡ ಅತ್ಯಂತ ಪ್ರಬುದ್ಧ ನಾಯಕರು, ಅಜಾತ ಶತ್ರುಗಳು ಅಂತ ಹೆಸರುವಾಸಿಯಾಗಿದ್ದಂಥ ಸನ್ಮಾನ್ಯ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ಶತಾಬ್ದಿ ವರ್ಷವನ್ನು ಇವಾಗ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಮೊನ್ನೆ 25 ಡಿಸೆಂಬರ್ ಅಂದು ಅವರ 100ನೇ ಜನ್ಮೋತ್ಸವವನ್ನು ನಾವು ಆಚರಣೆ ಮಾಡಿದ್ದೀವಿ. ಈ ಇಡೀ ವರ್ಷ ನಾವು ಅಟಲ್ಜಿ ಅವರ ಜನ್ಮ ಶತಮಾನೋತ್ಸವ ಆಗಿ ಆಚರಣೆ ಮಾಡಬೇಕು ಅಂತ ಪಕ್ಷ ಒಂದು ನಿರ್ಣಯ ಕೈಗೊಂಡಿದೆ. ಅದರ ಅಂತರ್ಗತ ವಾಜಪೇಯಿ ಅವರ ನೆನಪಿನಲ್ಲಿ ಒಂದು ವಾಕಥಾನ್ ಆಗಬೇಕು ಅಂತೇಳಿ ಹೇಳಿದ್ದಕ್ಕೆ ಇವತ್ತು ನಾವು ಈ ಬೀದರ್ ನಗರದಲ್ಲಿ ಇಂದು ಮುಂಜಾನೆ ಈ ಒಂದು ವಾಕಥಾನನ್ನು ನೆರವೇರಿಸಿದ್ದೀವಿ. ಇದೇ ರೀತಿಯಾಗಿ ಇವತ್ತು ಸಾಯಂಕಾಲ ವಾಜಪೇಯಿ ಅವರ ನೆನಪಿನಲ್ಲಿ ಬಹುಭಾಷಾ ಕವಿಗೋಷ್ಠಿ ಇದೆ. ಅದನ್ನು KP ಸ್ಕೂಲ್ನ ವಚನ ಕಲ್ಯಾಣ ಮಂಟಪದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಹೆಚ್ಚು ಕಡಿಮೆ ಒಂದು 50 ಜನ ಕವಿಗಳು ನಾನು ನೀನು ಭಾಗವಹಿಸ್ತೀನಿ ಅಂತೇಳಿ ನಾವು ಕಳೆದ 2 ದಿನಗಳ ಹಿಂದೆ ಒಂದು ಗ್ರೂಪನ್ನು ಕ್ರಿಯೇಟ್ ಮಾಡಿ ಯಾರ್ಯಾರು ಕವಿಗಳಿದ್ರಿ ವಾಜಪೇಯಿ ಅವರ ಬಗ್ಗೆ ಕವನ ಹೇಳಬೇಕಾದ್ರೆ ತಾವು ಪಾರ್ಟಿಸಿಪೇಟ್ ಮಾಡಬೇಕು ಅಂದಾಗ ಇವತ್ತು 50 ಜನ ಕವಿಗಳು ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇವತ್ತು ಸಾಯಂಕಾಲ ಕವಿಗೋಷ್ಠಿ ಕೂಡ ಇದೆ. ಬಂದಂಥ ಎಲ್ಲ ನಮ್ಮ ಪಕ್ಷದ ಹಿರಿಯರು, ಎಲ್ಲ ಪದಾಧಿಕಾರಿಗಳು, ಕಾರ್ಯಕರ್ತ ಮಿತ್ರರು ಎಲ್ಲರೂ ಆ ಕವಿಗೋಷ್ಠಿಯಲ್ಲಿಯೂ ಕೂಡ ಭಾಗವಹಿಸಬೇಕು. ಈ ರೀತಿಯಾಗಿ ವಿವಿಧ ಕಾರ್ಯಕ್ರಮಗಳನ್ನು ನಮ್ಮ ಮಂಡಲ ಸ್ತರಗಳಲ್ಲಿಯೂ ಕೂಡ ಕವಿಗೋಷ್ಠಿ ಇರ್ಬೋದು, ನಮ್ಮ ಪತ್ರಿಕಾ ದಿನಾಚರಣೆ ಇರ್ಬೋದು, ವಾಜಪೇಯಿ ಅವರು ಕೂಡ ಪತ್ರಕರ್ತರಾಗಿದ್ದರು, ಪತ್ರಿಕಾ ದಿನಾಚರಣೆ ಆಗಿರ್ಬೋದು, ಅಥವಾ ಯಾವುದಾದ್ರೂ ಕ್ರೀಡಾಕೂಟ ಆಗಿರ್ಬೋದು, ಈ ರೀತಿ ಕಾರ್ಯಕ್ರಮಗಳನ್ನು ನಮಗೆ ಇಡೀ ವರ್ಷಾಂತ್ಯ ಹಂತದವರೆಗೆ ಆಚರಣೆ ಮಾಡಲಿಕ್ಕೆ ಪಕ್ಷ ಒಂದು ಆದೇಶ ನೀಡಿದೆ. ಅದರ ಅಂತರ್ಗತ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನಮ್ಮ ಹಿರಿಯರು, ಮಾಜಿ ವಿಧಾನ ಪರಿಷತ್ನ ಸಭಾಪತಿಗಳು ಹಾಗೂ ಪಕ್ಷದ ಮಾಜಿ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಾಗಿ ಕಾರ್ಯನಿರ್ವಹಿಸಿದಂಥ ನಮಗೆಲ್ಲ ಮಾರ್ಗದರ್ಶಕರಾದ ಮಲ್ಕಾಪುರೇಜಿ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಕ್ಕೆ ಅವರಿಗೆ ಪಕ್ಷದ ವತಿಯಿಂದ ಧನ್ಯವಾದವನ್ನು ತಿಳಿಸ್ತೀನಿ. ಜೊತೆಯಲ್ಲಿ ಪಾಲ್ಗೊಂಡಂಥ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಈ ಒಂದು ಕಾರ್ಯಕ್ರಮದ ಜಿಲ್ಲೆಯ ಸಂಚಾಲಕರಾಗಿ ಬಹಳ ಅಚ್ಚುಕಟ್ಟಾಗಿ ಎರಡೂ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡ್ತಾ ಇರುವಂಥ ನಮ್ಮ ಹಿರಿಯರಾದ ಬಾಬು ವಾಲಿ ಅವರಿಗೂ ಕೂಡ ಧನ್ಯವಾದ ತಿಳಿಸ್ತೀನಿ. ಸೇರಿದಂಥ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ ಇಂದು ಬೀದರ್ ಜಿಲ್ಲಾಡಳಿತದ ವತಿಯಿಂದ ಶ್ರೀ ರೇಣುಕಾ ಆಚಾರ್ಯ ಜಯಂತಿ ಅದ್ದೂರಿಯಾಗಿ ಮಾಡಲಾಯಿತು. ಜಿಲ್ಲಾಧಿಕಾರಿ ಕಚೇರಿ ಆವರಣದಿಂದ ಪ್ರಾರಂಭಗೊಂಡ ಜಗದ್ಗುರು ಶ್ರೀ ರೇಣುಕಾ ಆಚಾರ್ಯ ಜಯಂತಿಯ ಮೆರವಣಿಗೆ ಕಾರ್ಯಕ್ರಮದಲ್ಲಿ ಶಾಸಕರು ಡಾ ಶೈಲೇಂದರ್ ಬೆಲ್ದಾಲೆ ಪಾಲ್ಗೊಂಡರು. ಇದಕ್ಕೆ ಮೊದಲು ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಜಗದ್ಗುರು ಶ್ರೀ ರೇಣುಕಾ ಆಚಾರ್ಯ ಜಯಂತಿಯಲ್ಲಿ ಪುಷ್ಪ ನಮನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಪರಮ ಪೂಜೆ ಶ್ರೀ ಹವಾಮಲ್ಲಿನಾಥ ಮಹಾರಾಜ ನೆರಗುಡಿ, ಡಾ ರಾಜಶೇಖರ್ ಸ್ವಾಮೀಜಿ, ಸಮಾಜದ ಮುಖಂಡರು, ಗಣ್ಯರು ಮತ್ತಿತರರು ಉಪಸ್ಥಿತರಿದ್ದರು. ವಿದೇಶಿ ಮಹಿಳೆ
ಸೇರಿದಂತೆ ಇಬ್ಬರ ಮೇಲೆ ಸಾಮೂಹಿಕ ಅತ್ಯಾಚಾರ ಹಾಗೂ ಹಲ್ಲೆ ನಡೆದ ಪ್ರಕರಣದ ನಂತರ ಜಿಲ್ಲಾಡಳಿತ ಎತ್ತೆಚ್ಚಿದೆ. ಹೋಮ್ ಸ್ಟೇಗಳಿಗೆ ನೋಂದಣಿ ಕಡ್ಡಾಯಗೊಳಿಸಿ ಆದೇಶ ಹೊರಡಿಸಿದೆ. ವಿಜಯನಗರ ಜಿಲ್ಲೆಯ ಹಂಪಿ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ 117ಕ್ಕೂ ಹೆಚ್ಚು ನೋಂದಣಿಯಾಗಿದೆ ಹೋಮ್ ಸ್ಟೇಗಳಿವೆ. ಇದು ಪ್ರವಾಸಿಗರ ಸುರಕ್ಷತೆಯ ಬಗ್ಗೆ, ವಿಶೇಷವಾಗಿ ವಿದೇಶಿಯರ ಸುರಕ್ಷತೆಯ ಬಗ್ಗೆ ಕಳವಳವನ್ನು ಹುಟ್ಟುಹಾಕಿದೆ. ಕರ್ನಾಟಕ ಪ್ರವಾಸೋದ್ಯಮ ಕಾಯ್ದೆಯ ಪ್ರಕಾರ ಹೋಮ್ ಸ್ಟೇಗಳಿಗೆ ಜಿಲ್ಲಾ ಪ್ರವಾಸೋದ್ಯಮ ಇಲಾಖೆಯಿಂದ ನೋಂದಣಿ ಮತ್ತು ಅನುಮೋದನೆ ಕಡ್ಡಾಯವಾಗಿದೆ. ಆದಾಗ್ಯೂ ಅನೇಕ ಹೋಮ್ ಸ್ಟೇ ಮಾಲೀಕರು ನೋಂದಾಯಿಸಿಕೊಂಡಿಲ್ಲ. ಕಾನೂನು ಸೌಲಭ್ಯ ಪಡೆಯಲು ಹೋಮ್ ಸ್ಟೇಗಳನ್ನು ನೋಂದಾಯಿಸಿಕೊಳ್ಳಲು ಜಿಲ್ಲಾಡಳಿತ ಅವಕಾಶ ಒದಗಿಸಿದೆ. ಹಂಪಿ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಇತ್ತೀಚಿನ ಅಹಿತಕರ ಬೆಳವಣಿಗೆಗಳು ಸ್ಥಳೀಯ ಅಧಿಕಾರಿಗಳಿಗೆ ಕಳವಳಕ್ಕೆ ಕಾರಣವಾಗಿವೆ. ಯಾವುದೇ ಅಹಿತಕರ ಘಟನೆಗಳು ಸಂಭವಿಸಿದ್ದಲ್ಲಿ ಸ್ಥಳೀಯ ಅಧಿಕಾರಿಗಳನ್ನು ದೂಷಿಸಲಾಗುತ್ತದೆ. ಇದು ಅವರಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಹಂಪಿ ಮತ್ತು ಸುತ್ತಮುತ್ತಲಿನ ಅನೇಕ ಹೋಮ್ ಸ್ಟೇಗಳು ಯಾವುದೇ ಅನುಮತಿ ಇಲ್ಲದೆ ಕಾರ್ಯನಿರ್ವಹಿಸುತ್ತಿವೆ ಎಂದು ವಿಜಯನಗರ ಎಸ್ಪಿ ಶ್ರೀ ಹರಿಬಾಬು BL ಹೇಳಿದರು.